ಎಲ್ಲರಿಗೂ ನಾವಿವತ್ತು ಡೋಕ್ಲ ಮಾಡೋಣ. ಸೊ ನಾವೀಗ ಡೋಕ್ಲಾಗೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡೋಣ. ನಾನೀಗ ಮೊದಲು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಸಕ್ಕರೆ, ಉಪ್ಪು, ಅರಿಶಿಣ ಪುಡಿ, ಸೋಡಾ ಪುಡಿ ಹಾಕಿ ಬೋಂಡಾ ಹಿಟ್ಟಿನದವಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಲಿಕ್ವಿಡ್ ತಯಾರಿ ಮಾಡಬೇಕು. ಅದಕ್ಕೋಸ್ಕರ ನಾನು 1 ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ 2 ಮತ್ತು ಕರಿಬೇವು ಹಾಕಿ ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಒಂದು ಮೂರು ಸ್ಪೂನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಹಿ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೊಂದು ಲೋಟ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸೋಣ. ಸೊ ಇದು ಕುದಿಯೋದ್ರೊಳಗೆ ನಾವು ಕಲಸಿಟ್ಟಿರೋ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಅದು ನಮಗೆ ಫ್ಲಫಿ ಸ್ಟ್ರಕ್ಚರ್ ಕೊಡಬೇಕಂತಂದರೆ ಅದು ಸ್ವಲ್ಪ ಹಿಟ್ಟು ನೆನೆಬೇಕು ಚೆನ್ನಾಗಿ. ಸೊ ಇದಾಯಿತು ಲಿಕ್ವಿಡು. ನಾವೊಂದನ್ನ ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ನೆಕ್ಸ್ಟು ನಾನು ಕಲಸಿಟ್ಕೊಂಡಿರೋ ಹಿಟ್ಟು ತಯಾರಾಗಿದೆ. ಅದನ್ನು ನಾನು 4 ಕಾಫಿ ಲೋಟ ತೊಗೊಂಡಿದ್ದೀನಿ, ಕಪ್ ಕೇಕ್ ಸ್ಟ್ರಕ್ಚರ್ ಬರಲಿ ಅಂತ. ಸೊ ಎಲ್ಲ ಕಪ್ಗಳಿಗೂ ಅರ್ಧ ಕಪ್ ಹಾಕ್ತಾಯಿದ್ದೀನಿ. ನಾವೊಂದು ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ 4 ಕಪ್ ಇಟ್ಟು ಅದು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಇದೊಂದು 10-15 ಮಿನಿಟ್ಸ್ ಬಿಟ್ಟು ತೆಗೆದು ನೋಡಿದೆ. 1 ಸ್ಪೂನ್ ಹಾಕಿ ನೋಡೋಣ ಅದರೊಳಗಡೆ ಬೆಂದಿದೆಯಾ ಇಲ್ಲೋ ಅಂತ. ಸೊ ಚೆನ್ನಾಗಿ ಬೆಂದಿದೆ. ಆ್ಯಕ್ಚುಲಿ ನೋಡಿ ಸೇಮ್ ಕಪ್ ಕೇಕ್ ಥರನೇ ಬಂದಿದೆ ಅಲ್ವಾ. ಆ್ಯಕ್ಚುಲಿ ಇದು ಇಶಾನ್ ಕೇಕ್ ಅಂತ ಹೇಳ್ದೆ, ಚೆನ್ನಾಗಿತ್ತು. ಸೊ 1 ಸ್ಪೂನ್ ತಗೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ ಸೈಡಿಂದ ಒಂದು ಸ್ವಲ್ಪ ತೆಗೆದ್ರೆ ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲ ಕಪ್ಪಲ್ಲಿರೋ ಡೋಕ್ಲಾನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿಯಾಗಿ ಬಂದಿದೆ. ಸೊ ನೆಕ್ಸ್ಟು ನಾನು ಅದನ್ನು 2 ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಖತ್ತಾಗಿದೆ ನೋಡೋಕ್ಕೆ. ಆ ಲಿಕ್ವಿಡ್ನ ಇದ್ರ ಮೇಲೆ ಹಾಕಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ, ಸಖತ್ತಾಗಿರುತ್ತೆ. ನನಗೆ ಇದು ನನ್ನ ಕಲೀಗ್ ಒಬ್ಬರು ಹೇಳ್ಕೊಟ್ಟಿದ್ರು. ಸೊ ಅದನ್ನು ನಾನಿವತ್ತು ನನ್ನ ಮಗನಿಗೋಸ್ಕರ ಟ್ರೈ ಮಾಡಿದ್ದೀನಿ.